ಪ್ರತ್ಯಕ್ಷವಾಗಿ ಕಂಡರೂ ಪರೋಕ್ಷವಾಗಿ ನೋಡಬೇಕು. ಆ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಬೆಂಗಳೂರಿನಲ್ಲಿರುವ 3 ನಿಲ್ದಾಣಗಳು, BMTC ನಿಲ್ದಾಣ, KSRTC ಬಸ್ ನಿಲ್ದಾಣ, ಅದೇ ರೀತಿ ರೈಲ್ವೆ ಸ್ಟೇಷನ್ಗೆ ಹೋಗೋ ನಿಲ್ದಾಣ. ಈ 3 ನಿಲ್ದಾಣಗಳನ್ನು ಸಂಪರ್ಕಿಸುವ ಏಕೈಕ ಫ್ಲೈಓವರ್ ಇದೆ. ಅಲ್ಲಿ ಏನಾಗ್ತಾ ಇದೆ ಎಂದರೆ, ಕೆಲ ಹೆಣ್ಮಕ್ಳು ನಿಂತಿರ್ತಾರೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಕೆಲ ಹೆಣ್ಮಕ್ಳು 1, 2, 3 ಜನ ಹಿಂಗೆ ಕೆಲವು ಪ್ಲೇಸ್ಗಳಲ್ಲಿ ನಿಂತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಹೋಗೋರು ಬರೋರ್ನೆಲ್ಲ ಕರೆಯುತ್ತಾರೆ. ಎಷ್ಟು ಕೊಡ್ತೀಯಾ? 500 ಕೊಡ್ತೀಯಾ? 1000 ಕೊಡ್ತೀಯಾ? ಬರ್ತೀನಿ, ಹೋಗೋಣ ಬಾ ಅಂತ ಈ ರೀತಿ ಕರೆಯೋದು. ಆಮೇಲೆ ತಲೆ ಅಲ್ಗಾಡ್ಸೋದು, ಬರ್ತೀಯ ಅಂತ ಕರೆಯೋ ರೀತಿ ಸನ್ನೆ ಮಾಡೋದು, ಈ ರೀತಿ ಮಾಡ್ತಾರೆ ಸ್ನೇಹಿತರೆ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಹೊಸಬ್ರು ಬಂದಿರ್ತಾರೆ ಸ್ನೇಹಿತರೆ, ಅವರಿಗೆ ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಫ್ಲೈಓವರ್ ಮೇಲೆ ಒಂದು ಯಾರನ್ನೋ ಕಾಯ್ತಾ ಇರ್ತಾರೆ, ಫ್ರೆಂಡ್ಸ್ಗಳನ್ನ. ಇಂಥ ಪ್ಲೇಸ್ ಆಗಿದ್ದೀನಿ ಬಾ ಅಂತ ಕಾಯ್ತಾ ಇರ್ತಾರಲ್ಲ. ಆ ಕಾರಣದಿಂದ ಹುಡುಗಿಯರು ಅವರೇ ಹೋಗಿ ಅವ್ರನ್ನ ಮಾತಾಡಿಸ್ತಾನೆ ಸ್ನೇಹಿತರೆ. ಬಾ ಹೋಗೋಣ, 500 ಕೊಡು, 1000 ಕೊಡು ಅಂತ ಕೇಳ್ತಾರೆ. ಅವನಿಗೆ ಗೊತ್ತಿರಲ್ಲ. ಆ ಕಾರಣದಿಂದ ಆ ಪ್ಲೇಸಲ್ಲಿ ನಿಂತಾಗ ಅವನೇನು ಮಾಡ್ತಾನೆ, ನಾನು ಬರಲ್ಲ ಅಂತಲೇ ಹೇಳಿರ್ತಾನೆ ಸ್ನೇಹಿತರೆ. ಆದರೆ 100ಕ್ಕೆ 1% ಜನ ಏನು ಮಾಡ್ತಾರೆ, ಕೆಲವರು ಇವನು ಆಂಟಿ ಬುಕ್ ಮಾಡೋಕ್ಕೆ ನಿಂತಿದ್ದಾನೆ, ಹುಡುಗಿಯರನ್ನ ಬುಕ್ ಮಾಡೋಕ್ಕೆ ನಿಂತಿದ್ದಾರೆ ಅಂತ ಅಂದ್ಕೊಳ್ಳೋ ಜನ 1% ಜನ ಇದೆ. ನಾನು ಹೇಳ್ತಾ ಇದ್ದೀನಿ, 100%ಅಲ್ಲಿ 1% ಜನ ಈ ರೀತಿ ಇರ್ತಿದೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಪ್ರತ್ಯಕ್ಷವಾಗಿ ಕಂಡರೂ ಪರೋಕ್ಷವಾಗಿ ನೋಡಬೇಕು. ಅವನೆಲ್ಲೋ ಬೇರೆ ಕಡೆಯಿಂದ ಬಂದಿರ್ತಾನೆ, ಹೊಸಬ, ಅವನಿಗೆ ಗೊತ್ತಿರಲ್ಲ. ಆ ಪ್ಲೇಸಲ್ಲಿ ಯಾರನ್ನೋ ಕಾಯಕ್ಕೆ ನಿಂತಿರ್ತಾನೆ. ಅದಕ್ಕೆ ನಾವು ತಪ್ಪಾಗಿ ತಿಳ್ಕೊಂಡ್ರೆ, ಅದು ತಪ್ಪಾಗಿ ತಿಳ್ಕೊಂತೀವಲ್ಲ, ಅದು ನಮ್ಮ ತಪ್ಪು ಸ್ನೇಹಿತರೆ. ಅವನದು ನಿಂತಿರೋ ತಪ್ಪಲ್ಲ. ಆ ಕಾರಣದಿಂದ ಇದೊಂದು ಕಿರಿಕಿರಿ ಸಮಸ್ಯೆ ಈ ಫ್ಲೈಓವರ್ ಮೇಲೆ ಒಂದು ಸ್ವಲ್ಪ ನಡೀತಾ ಇರುತ್ತೆ ಸ್ನೇಹಿತರೆ. ಜೊತೆಗೆ ನಾನು 3 ನಿಲ್ದಾಣಗಳನ್ನು ತೋರಿಸಿದ್ದೀನಿ. ಇದು KSRTC ಬಸ್ಗಳು ನಿಲ್ಲುವ ನಿಲ್ದಾಣ, ಆಮೇಲೆ BMTC ಬಸ್ಗಳು ನಿಲ್ಲುವ ನಿಲ್ದಾಣ ಸ್ನೇಹಿತರೆ. ಭಾಳ ಚೆನ್ನಾಗಿದೆ, ಸೆಂಟ್ರ್ ಪ್ಲೇಸ್ ಆಗಿದೆ ಸ್ನೇಹಿತರೆ. ಅದು ಮಾತ್ರ ಸೂಪರ್ ಆಗೈತೆ. ನಿಮಗೆಲ್ಲ ಕೆಲವರು ಬೆಂಗಳೂರ ಜಾಬ್ ಮಾಡೋರು, ಬೆಂಗಳೂರು ನೋಡಿರೋರಿಗೆ ಗೊತ್ತಿರುತ್ತದೆ ಸ್ನೇಹಿತರೆ ಈ ಸ್ಥಳದ ಬಗ್ಗೆ.